ಫರಾಕಾ ಟ್ರೀಟಿ. ಆಯಿತಾ? ಇದು ಅರ್ಥ ಆಗಬೇಕು ಅಂದರೆ ಗಂಗಾ ನದಿ ಅರ್ಥ ಆಗಬೇಕು. ನೋಡಿ ಆಯಿತಾ? ಎಸ್, ಇಲ್ಲಿ ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಗಂಗಾ ರಿವರ್ ಸಿಸ್ಟಮ್. ಗಂಗಾ ರಿವರ್ ಸಿಸ್ಟಮ್ ನಾನು ಈಗಲೂ ಹೇಳಕತ್ತೀನಿ, ಇದು ಜಂಬದಿಂದ ಹೇಳ್ತಾ ಇಲ್ಲ. ಸೆಲ್ಫ್ ಸ್ಟಡಿ ಮಾಡೋದಕ್ಕೂ ಕ್ಲಾಸ್ ಕೇಳಿಸ್ಕೊಳ್ಳೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಏನಂದ್ರೆ ಏನು ತಿಳಿಯಲ್ಲ. ಸಮ್ ಸಬ್ಜೆಕ್ಟ್ಸ್ ನೀಡ್ ಎಕ್ಸ್ಪ್ಲನೇಷನ್, ಸಮ್ ಸಬ್ಜೆಕ್ಟ್ಸ್ ನೀಡ್ ಟೀಚರ್ಸ್. ಕೆಲವು ಟಾಪಿಕ್ಸನ್ನು ನಾವು ಸ್ವಯಂ ಪ್ರೇರಿತವಾಗಿ ಓದ್ಬೋದು, ಕೆಲವು ಓದೋಕ್ಕಾಗಲ್ಲ. ಅಂಥದ್ರಲ್ಲಿ ಕರೆಂಟ್ ಅಫೇರ್ಸ್ ಒಂದು. ಆಯಿತಾ? ನೋಡಿ, ಈಗ ಅಲ್ಲಿ ಹಿಮಾಲಯಗಳಲ್ಲಿ ಗಂಗೋತ್ರಿ ಗ್ಲೇಸಿಯರ್, ಗಂಗೋತ್ರಿ ಎನ್ನುವಂಥ ಹಿಮನದಿಯಲ್ಲಿ, ನಾನು ಮಾತಾಡ್ತಿರೋದು ಗಂಗಾ ರಿವರ್ ಬಗ್ಗೆ ಇವಾಗ. ಗಂಗೋತ್ರಿ ಹಿಮನದಿಯಲ್ಲಿ ಭಾಗೀರಥಿ ಎನ್ನುವಂಥ ಹೆಸರಲ್ಲಿ ಗಂಗಾ ನದಿ ಹುಟ್ಟುತ್ತೆ. ದೇವಪ್ರಯಾಗ ಕೆಂಟ್ರಾಗಿ ಅಲಾಕಾನಂದ ಜೊತೆಗೆ ಸೇರ್ಕೊಂಡು ಗಂಗಾ ಎನ್ನುವಂಥ ಹೆಸರನ್ನು ಪಡೆಯುತ್ತೆ. ದೇವಪ್ರಯಾಗದಲ್ಲಿ ಅಲಾಕಾನಂದ ಜೊತೆಗೆ ಸೇರ್ಕೊಂಡು ಗಂಗಾ ಎನ್ನುವಂಥ ಹೆಸರನ್ನು ಪಡೆಯುತ್ತೆ. ನದಿಯ ಉದ್ದ 2525 ಕಿಲೋಮೀಟರ್ ನದಿಯ ಉದ್ದ. 5 ರಾಜ್ಯಗಳು ಹರಿಯುತ್ತೆ: ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ್, ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ. ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ್, ಜಾರ್ಖಂಡ್, ವೆಸ್ಟ್ ಬೆಂಗಾಲ್ದಲ್ಲಿ ಹರಿಯುತ್ತೆ. ವೆಸ್ಟ್ ಬೆಂಗಾಲ್ಗೆ ಹೋದ ತಕ್ಷಣ ಅದು ಸ್ಪ್ಲಿಟ್ ಆಗುತ್ತೆ. ಓಕೆ, ಸೊ ವೆಸ್ಟ್ ಬೆಂಗಾಲ್ಗೆ ಹೋದ ತಕ್ಷಣ ಅದು ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆಗಿ ಬಾಂಗ್ಲಾದೇಶವನ್ನು ನೋಡಿ, ಸೊ ಪಶ್ಚಿಮ ಬಂಗಾಳಕ್ಕೆ ಬಂದ ತಕ್ಷಣ ಅದು ಸ್ಪ್ಲಿಟ್ ಆಗುತ್ತೆ. ಬಾಂಗ್ಲಾದೇಶಕ್ಕೆ ಹೋಗಿ ಪದ್ಮ ಎನ್ನುವಂಥ ಹೆಸರನ್ನು ಪಡೆಯುತ್ತೆ. ಹುಡ್ತಾ ಭಾಗೀರಥಿ, ಅಲಾಕನಂದ ಜೊತೆಗೂಡಿ ಗಂಗಾ 5 ರಾಜ್ಯಗಳಲ್ಲಿ ಹರಿಯುತ್ತೆ. ಓಕೆ, ಹಾಗಾದರೆ 5 ರಾಜ್ಯಗಳಲ್ಲಿ ಗಂಗಾ ನದಿಗೆ ಅಂಟಿಕೊಂಡಿರ್ತಕ್ಕಂಥ ಉಪನದಿಗಳು, ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಯಾವುದು, ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಯಾವುದು? ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಯಾವುದು, ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಯಾವುದು? ಲೆಫ್ಟ್ ಬ್ಯಾಂಕ್ ಅಂತ ಬಂದಾಗ ರಾಮ್ಗಂಗಾ, ಗೋಮತಿ, ಘಾಗ್ರಾ, ಗಂದಕ್, ಕೋಸಿ. ರಾಮ್ಗಂಗಾ, ಗೋಮತಿ, ಘಾಗ್ರಾ, ಗಂದಕ್, ಕೋಸಿ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಅಂತ ಬಂದಾಗ ಎಡಭಾಗದಲ್ಲಿ ಬರ್ತಕ್ಕಂಥ ಉಪನದಿಗಳು ಯಮುನಾ ಮತ್ತು ಸೋನ್. ಅದು 5 ರಾಜ್ಯಗಳನ್ನು ಹಾದು ಪಶ್ಚಿಮ ಬಂಗಾಳಕ್ಕೆ ಹೋಗಿ, ಪಶ್ಚಿಮ ಬಂಗಾಳದಲ್ಲಿ ಸ್ಪ್ಲಿಟ್ ಆಗಿ ಬಾಂಗ್ಲಾದೇಶಕ್ಕೆ ಎಂಟ್ರಾಗಿ ನಿಮಗೆ ಪದ್ಮ ಎನ್ನುವಂಥ ಹೆಸರನ್ನು ಪಡೆಯುತ್ತೆ. ನೋಡಿ, ಬಾಂಗ್ಲಾದೇಶಕ್ಕೆ ಎಂಟ್ರಾದಾಗ ಇಲ್ಲಿ ನೋಡಿ, ಇಲ್ಲಿ ಬ್ರಹ್ಮಪುತ್ರ ನದಿ, ಚೈನಾದಿಂದ ಬರ್ತಕ್ಕಂಥ ಬ್ರಹ್ಮಪುತ್ರ ನದಿ. ಓಕೆ, ಇಲ್ಲಿ ಬ್ರಹ್ಮಪುತ್ರ ಬಂದು ಓಕೆ ಬಾಂಗ್ಲಾದೇಶಕ್ಕೆ ಬಂದಾಗ ಅದು ಜಮುನಾ ಎನ್ನುವಂಥ ಹೆಸರು ಪಡೆಯುತ್ತೆ. ಜಮುನಾ. ಗಂಗಾ ಪದ್ಮ ಎನ್ನುವಂಥ ಹೆಸರನ್ನು ಪಡೆಯುತ್ತೆ. ಬ್ರಹ್ಮಪುತ್ರ ಜಮುನಾ ಎನ್ನುವಂಥ ಹೆಸರು ಪಡೆಯುತ್ತೆ. ಇವೆರಡು ನದಿಗಳು ಸೇರ್ಕೊಂಡು ಎರಡು ನದಿಗಳು ಸೇರ್ಕೊಂಡು ಬಾಂಗ್ಲಾದೇಶದಲ್ಲಿ ಹುಟ್ಟುವಂಥ ಮೇಘನಾ ನದಿ ಜೊತೆಗೆ ಮರ್ಜ್ ಆಗಿ ವಿಶ್ವದ ಅತಿ ದೊಡ್ಡ ಡೆಲ್ಟಾವನ್ನು ಕ್ರಿಯೇಟ್ ಮಾಡ್ತವೆ. ಇದನ್ನು ಸುಂದರ್ಬನ್ಸ್ ಅಂತ ಕರೀತಾರೆ. ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಲ್ಟಾ. ಗಂಗಾ ಹೆಸರಿನ ಪದ್ಮ, ಜಮುನಾ ಬ್ರಹ್ಮಪುತ್ರ ಹೆಸರಿನ ಜಮುನಾ ಎರಡೂ ಕೂಡ ಬಾಂಗ್ಲಾದೇಶದಲ್ಲಿ ಹುಟ್ಟುವಂಥ ಮೇಘನಾ ನದಿ ಜೊತೆ ಮರ್ಜ್ ಆಗಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಲ್ಟಾ ಕ್ರಿಯೇಟ್ ಮಾಡ್ತವೆ. ದಟ್ ಈಸ್ ಸುಂದರ್ಬನ್ಸ್. ಈಗ ಇಲ್ಲಿ ನೋಡಿ, ಈ ಗಂಗಾ ಬಾಂಗ್ಲಾದೇಶವನ್ನು ಎಂಟ್ರಾಗಬೇಕಾದ್ರೆ ಇನ್ನೇನು ಬಾಂಗ್ಲಾದೇಶದ ಎಂಟ್ರಾಕ್ಕಿಂತ ಮುಂಚೆ ಭಾರತ ಒಂದು ಡ್ಯಾಮ್ ಕಟ್ಟಿದೆ. ಫರಾಕಾ ಬ್ಯಾರೇಜ್ ಅಂತ ಡ್ಯಾಮ್ ಇದೆ. ಗಂಗಾ ಬಾಂಗ್ಲಾದೇಶವನ್ನು ಎಂಟ್ರಾಕ್ಕಿಂತ ಮುಂಚೆ ಒಂದು ಡ್ಯಾಮ್ ಕಟ್ಟಿದೆ, ಫರಾಕಾ ಬ್ಯಾರೇಜ್ ಅಂತ.
ಆ ಡ್ಯಾಮಲ್ಲಿ ಕಲೆಕ್ಟ್ ಆಗುವಂಥ ಹೆಚ್ಚುವರಿ ನೀರನ್ನು ನಾವು ಹೂಗ್ಲಿ ನದಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಯಾಕೆಂದರೆ ಕೋಲ್ಕತ್ತಾದಲ್ಲಿ ನ್ಯಾವಿಗೇಷನ್ಗೆ ಹೆಲ್ಪ್ ಆಗಲಿ ಅಂತ. ಫರಕ್ಕಾ ಬ್ಯಾರೇಜಲ್ಲಿ ಏನು ನೀರು ಕಲೆಕ್ಟ್ ಆಗುತ್ತೆ ಆ ಹೆಚ್ಚುವರಿ ನೀರನ್ನು ಹೂಗ್ಲಿ ನದಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆ ಹೂಗ್ಲಿ ನದಿ ಯಾಕೆ ಅಂದರೆ ಹೂಗ್ಲಿ ನದಿಗೆ ಹೆಚ್ಚುವರಿ ನೀರು ಬಿಡುಗಡೆ ಮಾಡ್ತೀವಿ ಬಿಕಾಸ್ ಕೋಲ್ಕತ್ತಾದಲ್ಲಿ ನ್ಯಾವಿಗೇಷನ್ಗೆ ಹೆಲ್ಪ್ ಆಗಲಿ ಅಂತ. ಹಾಗಾದರೆ ಈ ಫರಾಕಾ ಡ್ಯಾಮ್ ಕಟ್ಟಬೇಕು ಅಂಥೇಳಿ ಓಕೆ ಭಾರತ ಮತ್ತು ಬಾಂಗ್ಲಾದೇಶ ಒಂದು ಅಗ್ರಿಮೆಂಟಿಗೆ ಸೈನ್ ಹಾಕಿತ್ತು. ಇದನ್ನು ಫರಾಕಾ ಟ್ರೀಟಿ ಅಂತ ಕರಿತೀವಿ. ಫರಾಕಾ ಟ್ರೀಟಿ ಅದರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಗಂಗಾ ವಾಟರ್ ಟ್ರೀಟಿ ಅಂತ. ಈ ಒಪ್ಪಂದ ಸೈನ್ ಆಗಿದ್ದು ಡಿಸೆಂಬರ್ 12ನೇ ತಾರೀಕು 1996 ಈ ಒಪ್ಪಂದವನ್ನು ಸೈನ್ ಮಾಡಿದ್ದು ಇದೇ ಪ್ರಧಾನಿಗಳು ಇವರು ಕರ್ನಾಟಕದ ಮಾಜಿ ಪ್ರಧಾನಿಗಳು ಯಾರು ಎಚ್ ಡಿ ದೇವೇಗೌಡರು ಮತ್ತು ಬಾಂಗ್ಲಾದೇಶದ ಅವತ್ತಿನ ಪ್ರಧಾನಮಂತ್ರಿ ಶೇಖ್ ಹಸೀನಾ ವಾಜಿದ್ ಅವರು ಈ ಟ್ರೀಟಿ ಸೈನ್ ಮಾಡಿರ್ತಾರೆ, ಫರಕ್ಕಾ ಟ್ರೀಟಿ. ಓಕೆ, ಈಗ ಯಾಕೆ ನ್ಯೂಸಲ್ಲಿ ಇದೆ ಅಂತಂದರೆ 1996 ಸೈನ್ ಮಾಡಿದಂಥ ಫರಾಕಾ ಟ್ರೀಟಿ ಈ ವರ್ಷ ಕಂಪ್ಲೀಟ್ ಆಗುತ್ತೆ. 2026 ಡಿಸೆಂಬರ್ 12ನೇ ತಾರೀಕು ಫರಾಕಾ ಟ್ರೀಟಿ ಕಂಪ್ಲೀಟ್ ಆಗುತ್ತೆ. ಸೊ ಇಟ್ ಇಸ್ ಎ ನ್ಯೂಸ್.